ಸದಾ ಕೋಮು ಸಂಘರ್ಷದಿಂದ ನಲುಗಿದ್ದಂತಹ ಮಂಗಳೂರು ಸದ್ಯಕ್ಕೆ ಶಾಂತವಾಗಿದೆ. ಒಂದಿಲ್ಲೊಂದು ಕಾರಣದಿಂದ ಸುದ್ದಿ ಆಗ್ತಾ ಇದ್ದ ಮತ್ತು ಸದ್ದು ಮಾಡ್ತಾ ಇದ್ದ ಮಂಗಳೂರು ಶಾಂತವಾಗಿರ್ಲಿಕ್ಕೆ ಇದಕ್ಕೆ ಬಂದಂತಹ ಅಧಿಕಾರಿಗಳೇ ಕಾರಣ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿ ಚರ್ಚೆಯಲ್ಲಿರುವಂತದ್ದು. ಪ್ರಮುಖವಾಗಿ ಮಂಗಳೂರು ನಗರ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರ ಬಗ್ಗೆ ಪ್ರತಿದಿನ ಅಂದ್ರೆ ಇಲ್ಲಿನ ಒಂದಷ್ಟು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ರು, ಇಲ್ಲಿನ ಕೋಮು ಸಂಘರ್ಷಗಳನ್ನ ನಿಯಂತ್ರಣಕ್ಕೆ ತಂದ್ರು. ಬೇರೆ ಬೇರೆ ಕಾರಣಗಳಿಗೆ ಸುಧೀರ್ ಕುಮಾರ್ ರೆಡ್ಡಿ ಅವರ ಕಾರ್ಯವೈಖರಿ ಬಹಳ ಇಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಅದರ ಮಧ್ಯೆ ಈಗ ಮಂಗಳೂರಿನಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಎದ್ದಿರುವಂತದ್ದು. ಪ್ರಶ್ನೆಯ ಜೊತೆಗೆ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ನಾನ್ ಪೊಲಿಟಿಕಲ್ ಪ್ರಜ್ಞಾವಂತ ಜನಸಮುದಾಯ ಅಂತ ನಾವೇನು ಕರೆಸ್ಕೊಳ್ತೀವಿ, ಅದರ ಜೊತೆಗೆ ಕೆಲವೊಂದು ಸಾಮಾಜಿಕ ಸಂಘಟನೆಗಳ ಪ್ರಮುಖರು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀತಿ ಅಭಿಯಾನದ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿ ಅವರ ವರ್ಗಾವಣೆ ಆಗಬಾರದು, ವರ್ಗಾವಣೆ ಆದ್ರೆ ಹೋರಾಟ ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಒಂದು ರೀತಿಯಾದಂತಹ ಒಂದು ಅಭಿಯಾನದ ಅಲೆ ಈ ಭಾಗದಲ್ಲಿ ಎದ್ದಿರುವಂತದ್ದು. ಹಾಗಿದ್ರೆ ಯಾಕೆ ಅವರನ್ನ ವರ್ಗಾವಣೆ ಮಾಡ್ತಾರೆ ಅನ್ನುವಂತ ಅನುಮಾನ ಹುಟ್ಟಿದ್ದು ಅನ್ನುವಂತ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ ತೀರಾ ಇತ್ತೀಚೆಗಷ್ಟೇ ಒಂದು 4-5 ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ SP ಆಗಿರುವಂತಹ SS ಕಾಶಿ ಅವರು ಒಂದು ದೂರನ್ನ DGPಗೆ ಕೊಟ್ಟಿದ್ರು. ಆ ದೂರಿನಲ್ಲಿ ನನಗೆ 30 ನಿಮಿಷಗಳ ಕಾಲ ಸಮಯಾವಕಾಶವನ್ನ ಕೊಟ್ರೆ ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ಅವರ ಕರ್ಮಕಾಂಡಗಳನ್ನ ಬಿಚ್ಚಿಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಪತ್ರ ವೈರಲ್ ಆಗಿತ್ತು. ಆ ಪತ್ರದ ಬಗ್ಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗಿತ್ತು. DGP ಸಲೀಂ ಅವರು ಮಂಗಳೂರಿಗೆ ಬಂದಾಗ ಮಾಧ್ಯಮದವರು ಮಂಗಳೂರಿನಲ್ಲಿ ಅವರನ್ನ ಪ್ರಶ್ನೆ ಮಾಡಿದಾಗಲೂ ಕೂಡ ಅವರು ಅದಕ್ಕೆ ಉತ್ತರವನ್ನ ಕೊಡದೆ ತೆರಳಿದ್ರು. ಅಂದ್ರೆ ಇದು ಒಂದು ಘಟನೆಯ ಭಾಗವಾದ್ರೆ, ಎರಡನೇದು ಮಂಗಳೂರಿನಲ್ಲಿ ಮತ್ತೆ ನಡೆದಿದ್ದಂಥದ್ದು ಇಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ, ಅಂದ್ರೆ 10 ವರ್ಷ ಬೇರೆ ಜಿಲ್ಲೆಗಳಿಂದ ಬಂದು ಮಂಗಳೂರಿನಲ್ಲಿ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂತ ಒಂದಷ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅವರ ಊರುಗಳಿಗೆ ವರ್ಗಾವಣೆ ಮಾಡುವಂತ ವಿಚಾರದಲ್ಲಿ ಗವರ್ಮೆಂಟ್ ಆರ್ಡರ್, ಸರ್ಕಾರ ಆದೇಶ ಮಾಡಿದ್ರು ಕೂಡ ಮಂಗಳೂರು ಕಮಿಷನರ್ ಅವರನ್ನ ರಿಲೀವ್ ಮಾಡ್ತಾ ಇಲ್ಲ ಅನ್ನುವಂತ ಮತ್ತೊಂದು ಗಂಭೀರ ಆರೋಪವನ್ನು ಅವರ ಮೇಲೆ ಮಾಡಲಾಗಿದೆ. ಸ್ವತಃ ಅವರ ಕುಟುಂಬಸ್ಥರು ಕೂಡ ಮಾಧ್ಯಮಗಳಿಗೆ ಬಹಳ ಮುಕ್ತವಾಗಿ ಅದರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕಮಿಷನರ್ ವಿರುದ್ಧವೇ ಆರೋಪಗಳನ್ನ ಮಾಡಿದ್ದಾರೆ. ಈ ಎರಡು ಘಟನೆಗಳೇನಿದೆ ಅಂದ್ರೆ ಮಂಗಳೂರು ಕಮಿಷನರ್ ವಿರುದ್ಧ ಕೇಳಿ ಬಂದಿರುವಂತಹ 2 ವಿಚಾರಗಳ ಆರೋಪಗಳೇನಿದೆ, ಇದು ಬಹಳ ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ. ಆದ್ರೆ ಕರಾವಳಿಯ ಜನ ಈ 2 ಆರೋಪಗಳ ಬಗ್ಗೆ ಬೇರೆಯದೇ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇರುವಂತದ್ದು. ಅಂದ್ರೆ ಮಂಗಳೂರು ಕಮಿಷನರ್ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಮತ್ತು ಜಾಲಕ್ಕೆ ಅವರ ವಿರುದ್ಧ ಹೇಳಲಿಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲ. ಹಾಗಾಗಿ ಒಂದಷ್ಟು ರಾಜಕೀಯ ಪ್ರಭಾವಿಗಳು ಮತ್ತು ಬೇರೆ ಬೇರೆ ಪ್ರಭಾವಿ ವ್ಯಕ್ತಿಗಳು ಇಂಥ ಷಡ್ಯಂತ್ರಗಳ ಮೂಲಕ, ಅದು ದೂರುಗಳ ಮೂಲಕ ಆಗಿರಬಹುದು ಅಥವಾ ಈಗ ಕಾನ್ಸ್ಟೇಬಲ್ಗಳನ್ನ ಮುಂದಕ್ಕೆ ಬಿಟ್ಟು ಅವುಗಳ ಮೂಲಕ ಆಗಿರಬಹುದು, ಅವರನ್ನ ವರ್ಗಾವಣೆ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟು ಇಲ್ಲಿ ಗಮನಿಸಬೇಕಾದಂತದ್ದು, ಸುಮಾರು 2010ರ IPS ಅಧಿಕಾರಿ, ಕ್ಯಾಡರ್ನ IPS ಅಧಿಕಾರಿ, ಮೂಲತಃ ಆಂಧ್ರ ಪ್ರದೇಶದವರಾಗಿರ್ತಕ್ಕಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಕರ್ನಾಟಕ ಕ್ಯಾಡರ್ ಅನ್ನ ತೆಗೆದುಕೊಂಡು ಕರ್ನಾಟಕ ಕ್ಯಾಡರ್ ನಲ್ಲಿ IPS ಅಧಿಕಾರಿಯಾಗಿ ಬರ್ತಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡ್ತಾ ಹೋದ್ರೆ 2018ರಲ್ಲಿ ಕೋಮುಗಲಭೆ ಭಾಗದಲ್ಲಿ ಉತ್ತುಂಗದಲ್ಲಿತ್ತು. RSS ಕಾರ್ಯಕರ್ತ ಶರತ್ ಮಡಿವಾಳ ಹತ್ಯೆ ಆಗಿದ್ದಂತ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆ SP ಆಗಿ ಸುಧೀರ್ ರೆಡ್ಡಿ ಅವರು ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಕೇವಲ 5 ತಿಂಗಳಲ್ಲಿ ಅವರನ್ನ ಬೇರೆ ಬೇರೆ ಮಾಫಿಯಾಗಳ, ಬೇರೆ ಬೇರೆ ದಂಧೆಗಳ ಪ್ರಭಾವಗಳ ಕಾರಣಕ್ಕೆ, ಒತ್ತಡಗಳ ಕಾರಣಕ್ಕೆ ಅವರನ್ನ ವರ್ಗಾವಣೆ ಮಾಡ್ತಾರೆ. ಆ ಬಳಿಕ 2020ರವರೆಗೆ ಕರ್ನಾಟಕದಲ್ಲಿ ಅವರು ಕೆಲಸ ಮಾಡಿದ್ರು. ಆದ್ರೆ ಇಂಟರ್ ಕ್ಯಾಡರ್ ಡೆಪ್ಯುಟೇಷನ್ ಅನ್ನ ಪಡೆದು ಅವರು ಮತ್ತೆ ಆಂಧ್ರ ಪ್ರದೇಶ, ಅವರ ಹುಟ್ಟೂರಿನಲ್ಲಿ ಒಂದು 3 ವರ್ಷ ಕೆಲಸ ಮಾಡ್ತಾರೆ. ಅದರ ನಿಯಮಗಳ ಅನ್ವಯ 3 ವರ್ಷ ಮಾತ್ರ ಅವರ ಹುಟ್ಟೂರಿನಲ್ಲಿ ಅವರಿಗೆ ಕೆಲಸ ಮಾಡಬಹುದು ಅನ್ನುವಂಥ ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ SP ಆಗಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಒಬ್ಬ IPS ಅಧಿಕಾರಿಯಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಇದ್ರು. ಆದ್ರೆ ಬಳಿಕ ಅವರು ಮತ್ತೆ ಕರ್ನಾಟಕಕ್ಕೆ ಮರುವರ್ಗಾವಣೆ ಆಗಿ ಕರ್ನಾಟಕ ಕ್ಯಾಡರ್ನ IPS ಅಧಿಕಾರಿಯಾಗಿ ಬೇರೆ ಬೇರೆ ಸೇವೆಗಳನ್ನ ಮಾಡಿ ಕೊನೆಯದಾಗಿ ಈಗ ಮಂಗಳೂರಿನಲ್ಲಿ ಸದ್ಯಕ್ಕೆ ಕಮಿಷನರ್ ಆಗಿರುವಂತದ್ದು. ಬಹುಶಃ ಸುಧೀರ್ ಕುಮಾರ್ ರೆಡ್ಡಿ ಅವರು ಬಂದ ನಂತರ ಮಂಗಳೂರಿನಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ಅನೇಕ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಡ್ರಗ್ಸ್ ವಿಚಾರದಲ್ಲಿ, ಅಂದ್ರೆ ಗಾಂಜಾವನ್ನ ಮಟ್ಟ ಹಾಕ್ಲಿಕ್ಕೆ ಹಿಂದಿನ ಪೊಲೀಸ್ ಅಧಿಕಾರಿಗಳು ಏನ್ ಕೆಲಸ ಮಾಡಿದ್ದಾರೆ ಅದನ್ನ ಮೀರುವಂತ ಕೆಲಸಗಳು. ಯಾಕಂದ್ರೆ ಎಜುಕೇಶನ್ ಹಬ್ ಅನಿಸಿಕೊಂಡಿರುವಂತಹ ಮಂಗಳೂರಿನಲ್ಲಿ
ಒಂದಷ್ಟು ಕಾಲೇಜುಗಳು, ಪ್ರತಿಷ್ಠಿತ ಕಾಲೇಜುಗಳಿರ್ಬೋದು, ಪ್ರತಿಷ್ಠಿತ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು, ಅವುಗಳ ಮೂಲಕ್ಕೆ ಹೋಗಿ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳನ್ನೇ ಟೆಸ್ಟ್ ಮಾಡುವ ಮೂಲಕ ಒಂದು ಬಿಸಿಯನ್ನು ಮುಟ್ಟಿಸಿದ್ರು. ಅಲ್ಲಿ ವಿದ್ಯಾರ್ಥಿಗಳನ್ನ ಟೆಸ್ಟ್ ಮಾಡಿದ್ರೆ ಅವರಲ್ಲಿ ಪಾಸಿಟಿವ್ ಬಂದ್ರೆ ಅದರ ಮೂಲವನ್ನ ಪತ್ತೆ ಮಾಡಬಹುದು ಅನ್ನುವಂಥದ್ದು. ಇದಕ್ಕೆ ಬಹಳಷ್ಟು ವಿರೋಧಗಳಿತ್ತು. ರಾಜಕೀಯ ನಾಯಕರುಗಳೇ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅಂತಹ ಅವರ ಕೆಲಸಗಳೇನಿದೆ ಅವುಗಳ ವಿರುದ್ಧ ಒಂದಷ್ಟು ಪೊಲಿಟಿಕಲಿ ವಿರೋಧಗಳಿದ್ರು ಕೂಡ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಅವರು ಕೆಲಸವನ್ನ ಮಾಡ್ತಾ ಇದ್ದು. ಒಟ್ಟು ಡ್ರಗ್ ಮುಕ್ತ ಮಾಡಬೇಕು ಅನ್ನುವಂತಹ ಅವರ ಕಾರ್ಯವೈಖರಿ ಬಹಳ ಮುಂದಕ್ಕೆ ಹೋಗಿತ್ತು. ಅದರ ಜೊತೆಗೆ ಒಂದಷ್ಟು ಪೊಲೀಸ್ ಇಲಾಖೆಯಲ್ಲಿ ಅಂದ್ರೆ ತಮ್ಮ ಕೈ ಕೆಳಗಿರುವಂತಹ ಅಧಿಕಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ಅಥವಾ ಬೇರೆ ಯಾವುದೇ ಕಾರಣಗಳಿದ್ರು ಕೂಡ ಅವುಗಳನ್ನ ಕೂಡ ಸಹಿಸದೆ ಕಾರ್ಯವನ್ನ ಮಾಡ್ತಾ ಇದ್ರು. ಮರಳು ದಂಧೆ ಇರಬಹುದು, ಬೇರೆ ಬೇರೆ ಡೋ ನಂಬರ್ ದಂಧೆಗಳಿರಬಹುದು, ಅಂತವುಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಬಹುಶಃ ಈ ಭಾಗದ ರಾಜಕಾರಣ ಏನಿದೆ, ಈ ಭಾಗದ ರಾಜಕಾರಣ ಮತ್ತು ರಾಜಕೀಯ ನಾಯಕರುಗಳು ಬೇರೆ ಬೇರೆ ಕಾರಣಗಳಿಂದ ಕಳೆದ 2-3 ತಿಂಗಳಲ್ಲಿ ಅವರನ್ನ ಇಲ್ಲಿಂದ ತೆಗಿಬೇಕು ಅನ್ನುವಂತಹ ಒಂದು ಒತ್ತಡಗಳನ್ನ ಮುಖ್ಯಮಂತ್ರಿಗಳು, ಗೃಹ ಸಚಿವರ ಹಾದಿಯಾಗಿ ಉಸ್ತುವಾರಿ ಸಚಿವರ ಮೇಲೂ ಕೂಡ ತರುವಂತ ಪ್ರಯತ್ನಗಳಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಾಮಾಜಿಕ ತಾಣಗಳಲ್ಲಿ ಚರ್ಚೆ ಆಗ್ತಾ ಇರುವಂತ ಮಾತು. ಆದ್ರೆ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ ಅಥವಾ SDPI ಕಮ್ಯುನಿಸ್ಟ್ ಅಂತಹ ಪಕ್ಷಗಳೇ ಇರಲಿ, ಅವುಗಳ ಕೆಲವೊಂದು ಕಾರ್ಯಕರ್ತರು ಕೂಡ ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರಿಗೆ ಬೇಕು, ಸುಧೀರ್ ಕುಮಾರ್ ರೆಡ್ಡಿ ಅವರ ವರ್ಗಾವಣೆ ಆಗಬಾರದು ಅನ್ನುವಂಥದ್ದನ್ನ ಪಕ್ಷ ಭೇದವನ್ನ ಮರೆತು ಅವರ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಆಗಿರ್ತಕ್ಕಂಥ 2 ಘಟನೆಗಳು, ಒಂದು ವರ್ಗಾವಣೆ ವಿಚಾರ ರಿಲೀವ್ ಕೊಡ್ಲಿಲ್ಲ ಅನ್ನುವಂಥ ಆರೋಪ ಇರಬಹುದು ಅಥವಾ SP ಕಾಶಿ ಅವರು ಕೊಟ್ಟಿರುವಂತಹ ದೂರು ಇರಬಹುದು. ಇವೆರಡೂ ಕೂಡ ಷಡ್ಯಂತ್ರದ ಭಾಗವ ಅಂತ ಸೋಷಿಯಲ್ ಮೀಡಿಯಾ ಚರ್ಚೆ ಮಾಡ್ತಾ ಇದೆ. ಅದರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಕಮೆಂಟ್ಗಳು, ಬೇರೆ ಬೇರೆ ರೀತಿಯಾದಂತಹ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಆ ದೂರುಗಳಲ್ಲಿ ವಾಸ್ತವ ಇದೆಯಾ, ಇವ್ರು ಹೇಳ್ತಾ ಇರುವಂತದ್ರಲ್ಲಿ ಸತ್ಯ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ವರ್ಗಾವಣೆ ವಿಚಾರಕ್ಕೆ ಬಂದರೂ ಕೂಡ ಕಮಿಷನರ್ ವಿಚಾರಕ್ಕೆ ಹೇಳ್ತಾ ಬರಬೇಕಾದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 800ಕ್ಕೂ ಅಧಿಕ ಕಾನ್ಸ್ಟೇಬಲ್ಗಳ ಹುದ್ದೆಗಳು ಇಲ್ಲಿಗೆ ಮಂಜೂರಾಗಿದ್ರು ಕೂಡ ಆದ್ರೆ ಇಲ್ಲಿ ಇರುವಂತದ್ದು ಅಂದ್ರೆ 116ಕ್ಕೂ ಅಧಿಕ ಪೊಲೀಸ್ ಬಲ ಶಾರ್ಟೇಜ್ ಇದೆ. ಹೀಗಿರುವಾಗ ರಿಲೀವ್ ಮಾಡಿದಂತಹ 61 ಜನರನ್ನು ಕೂಡ ಇಲ್ಲಿಂದ ಕಳಿಸಿದ್ರೆ ಮಂಗಳೂರಿನ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತವ್ರು ಯಾರು? ಇಲ್ಲಿಗೆ ಹೊಸದಾಗಿ ಪೊಲೀಸರನ್ನ ಯಾವಾಗ ನೇಮಕ ಮಾಡ್ತಾರೆ? ಈಗಾದ್ರೆ 116 ಈಗಾಗಲೇ ಶಾರ್ಟೇಜ್ ಇದೆ. 61 ರಿಲೀವ್ ಮಾಡಿದವ್ರನ್ನು ಕೂಡ ಅವರವರ ಊರಿಗೆ ಕಳಿಸ್ಬಿಟ್ರೆ ಸುಮಾರು ಒಂದು 150ಕ್ಕೂ 160ಕ್ಕೂ 170 ಸರಿಸುಮಾರು ಪೊಲೀಸರು ಮತ್ತೆ ಶಾರ್ಟೇಜ್ ಆಗ್ತಾರೆ. ಇದನ್ನ ಯಾಕೆ ಸರ್ಕಾರ ತುಂಬಿಸೋದಿಲ್ಲ? ಇದು ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಹಾಗಾಗಿ ಎಲ್ಲವೂ ಕೂಡ ಕೆಲವೊಂದು ಅವುಗಳ ಒಳಗಿನ ವಿಚಾರ, ಆಂತರಿಕ ವಿಚಾರ, ಅದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಒಟ್ಟು ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಅವರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ಆರಂಭ ಆಗಿದೆ. ಒಂದು ವೇಳೆ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇದರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಜನ ಎದ್ದು ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ತಾಣಗಳಲ್ಲಿ ಸಾಮಾಜಿಕ ಸಂಘಟನೆಗಳು, ಕಾರ್ಯಕರ್ತರು, ಕೆಲವೊಂದು ಪಕ್ಷಗಳಲ್ಲಿ ಇರುವಂತಹ ಕಾರ್ಯಕರ್ತರು ಕೂಡ ಇದರಲ್ಲಿ ಮುಕ್ತವಾಗಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ಇದು ಮುಂದೆ ಎಲ್ಲಿಗೆ ಬಂದು ನಿಲ್ಲುತ್ತೆ? ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರ ಅವಧಿ ಏನಿದೆ ಅಷ್ಟುವರೆಗೆ ಅವರು ಕೆಲಸ ಮಾಡ್ತಾರಾ ಅಥವಾ ಅದಕ್ಕಿಂತ ಮೊದಲೇ ಅವರನ್ನ ಇಲ್ಲಿಂದ ತೆಗೆಯುವಂತ ಪ್ರಯತ್ನಗಳು ಫಲ ಕೊಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.